ಅಲ್ಲ ಎಷ್ಟು ಖುಷಿ ಆಯ್ತು ಆಡಿಯನ್ಸ್ ಇರಬೇಕು ಫ್ಯಾನ್ಸ್ ಖುಷಿ ಆಗ್ತಾ ಇದೆ ನಾವೆಲ್ಲ ಇಲ್ಲ ಮಂಗಳವ್ರು ಯಾವಾಗಲೂ ನನಗೆ ನನ್ನ ನೆನ್ಪು ಮಾಡ್ಕೊಳ್ಳಲ್ಲ ಅಂತಾರೆ. ಅದಕ್ಕೆ ಇವತ್ತು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಹಲೋ ಮಂಗಳವ್ರೆ. ಏನಿಲ್ಲ, ತುಂಬ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಐ ಥಿಂಕ್ ಇಟ್ಸ್ ಲುಕಿಂಗ್ ಫ್ಯಾಬ್ಯುಲಸ್. ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಸೊ ನಾನು ಮಾತಾಡೋಕ್ಕಾಗಲ್ಲ. ಐ ಥಿಂಕ್ ನಮ್ಮ ಆಡಿಯನ್ಸ್ ನೋಡಿ ನಿಮಗೂ ಕಾಮಿಡಿ ಬರುತ್ತೆ ಅಂತ ಗೊತ್ತಾಯ್ತು ಅದು. ಹೌದಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಎಲ್ಲರೂ ಇಟ್ಸ್ ಟೋಟಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಕಸಿನ್ ವಿನಯ್ ಇದ್ರು, ಒಂದ್ ಕಡೆ ಅಮ್ಮ ಇದ್ರು. ಯಾವ ತರ ಅಫ್ಕೋರ್ಸ್ ನನಗೆ ಅಂದರೆ ಐ ಆಮ್ ಬ್ಲೆಸ್ಡ್. ನಮ್ಮ ಮಮ್ಮಿ ಇರ್ಬೋದು, ನಮ್ಮ ವಿನಯ್ ಇರ್ಬೋದು, ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಯಾವಾಗಲೂ ನನ್ನ ಜೊತೆಗಿರ್ತಾರೆ. ನನ್ನ ಕಸಿನ್ಸ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ತುಂಬ ಐ ಆಮ್ ವೆರಿ ಬ್ಲೆಸ್ಡ್ ದಟ್ ಐ ಹ್ಯಾವ್ ದ್ಯಾಟ್ ಸಪೋರ್ಟ್. ಓಕೆ ಪೌಡರ್ ಹಾಂ, ಗಮ ಪೌಡರ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ ಅಂದರೆ ನೀವು ನೋಡಿದಾಗ ನಮ್ಮ ಸಿನಿಮಾದಲ್ಲಿ ನಮ್ಮ ಕನ್ಸಂಪ್ಷನ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ನಾವು ಬರೀ ಅದನ್ನು ಹೇಗೆ ಡೀಲ್ ಮಾಡ್ತೀವೋ ಅದ್ರ ಬಗ್ಗೆ ಮಾತುಕತೆ ನಡೆದಿದೆ. ಸೊ ಔಟ್ ಆ್ಯಂಡ್ ಔಟ್ ಕಾಮಿಡಿ. ನೀವೇ ನೋಡಿದ್ರೆ ಈಗ ಎಷ್ಟು ನಗ್ತಾ ಇದ್ರು ಅಂತ ನನಗೆ. ಅಂದರೆ ಅವ್ರು ನಗು ಕೇಳೋಕೆ ನಮಗೆ ಆನಂದ, ಯಾಕಂದರೆ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಅನ್ಸುತ್ತೆ. ಸೊ ಇದೇ ಫಸ್ಟ್ ಶೋ, ಸೊ ದ ರೆಸ್ಪಾನ್ಸ್ ವಾಸ್ ಗ್ರೇಟ್. ಮುಂದೆ ನೋಡಬೇಕು. ಥಿಯೇಟರ್ ಹೌಸ್ಫುಲ್ ಆಗಿತ್ತು ಆಬ್ವಿಯಸ್ಲಿ ಅದೊಂದು ಖುಷಿಯಾದ ವಿಚಾರ ಅಲ್ವಾ ನಮಗೆ. ಆ್ಯಸ್ ಆ್ಯಕ್ಟರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ರಿಗೂ ಏನು ಬೇಕು, ತುಂಬೋ ಒಂದು ಥಿಯೇಟರ್ ಬೇಕು. ಸೊ ಅದನ್ನು ನೋಡೋಕೆ ತುಂಬ ಆನಂದ ಆಗುತ್ತೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಆಲ್ ದಿ ಬೆಸ್ಟ್.